ಜ್ಞಾನದ ಬೆಳಕಿನಿಂದ ಸಾವಿರಾರು ಬದುಕುಗಳಿಗೆ ದಾರಿ ತೋರಿದ ಡಾಕ್ಟರ್ ಸುಧಾಕರ ಶೆಟ್ಟಿ. ಕಲಿಕೆಯ ಕಣ್ಮಣಿ, ವಿದ್ಯಾರ್ಥಿಗಳ ಆಶಾ ಕಿರಣ ಡಾಕ್ಟರ್ ಸುಧಾಕರ ಶೆಟ್ಟಿ. ಜ್ಞಾನಸುಧಾ ಯಶೋಗಾಥೆಯ ಹಿಂದಿರುವ ದೂರದೃಷ್ಟಿಯ ನಾಯಕ. ಶಿಕ್ಷಣವನ್ನ ಕೇವಲ ಉದ್ಯೋಗದ ಸಾಧನವಾಗಿ ಅಲ್ಲ, ಸಮಾಜ ನಿರ್ಮಾಣದ ಮಹತ್ವದ ಅಸ್ತ್ರವಾಗಿ ಪರಿಗಣಿಸಿ ಸಾವಿರಾರು ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಭದ್ರ ಬುನಾದಿ ಹಾಕಿರುವ ಶಿಕ್ಷಣ ತಜ್ಞ ಡಾಕ್ಟರ್ ಸುಧಾಕರ ಶೆಟ್ಟಿ ಇಂದು ಕರಾವಳಿ ಭಾಗದ ಶಿಕ್ಷಣ ಕ್ಷೇತ್ರದಲ್ಲಿ ವಿಶಿಷ್ಟ ಹೆಸರಾಗಿ ಹೊರಹೊಮ್ಮಿದ್ದಾರೆ. ಗಣಿತಶಾಸ್ತ್ರದ ಮೇಲೆ ಅಪಾರ ಪಾಂಡಿತ್ಯ ಹೊಂದಿರುವ ಡಾಕ್ಟರ್ ಸುಧಾಕರ ಶೆಟ್ಟಿ ಅವರು ಕಾರ್ಕಳದ ಶ್ರೀಮದ್ ಭುವನೇಂದ್ರ ಕಾಲೇಜಿನಲ್ಲಿ ಪದವಿ ಪೂರ್ವ ಶಿಕ್ಷಣವನ್ನ ಪೂರ್ಣಗೊಳಿಸಿ ಮಂಗಳೂರು ವಿಶ್ವವಿದ್ಯಾಲಯದಿಂದ ಗಣಿತಶಾಸ್ತ್ರದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದರು. ಬಳಿಕ ಯುಜಿಸಿ ಮಾನ್ಯತೆ ಪಡೆದ ಸ್ಲೇಟ್ ಪರೀಕ್ಷೆಯಲ್ಲಿ ಅರ್ಹತೆ ಗಳಿಸಿ ರಾಷ್ಟ್ರೀಯ ಮಹತ್ವದ ಎನ್ಐಟಿಕೆ ಸುರತ್ಕಲ್ನಲ್ಲಿ ಗ್ರಾಫ್ ಥಿಯೋರಿ ವಿಷಯದಲ್ಲಿ ಪಿಎಚ್ಡಿ ಪದವಿಯನ್ನು ಪಡೆದು ಶೈಕ್ಷಣಿಕ ಸಾಧನೆಯ ಹೊಸ ಎತ್ತರವನ್ನು ತಲುಪಿದರು. ಸುಮಾರು 36 ವರ್ಷಗಳಿಗೂ ಅಧಿಕ ಬೋಧನಾ ಅನುಭವ ಹೊಂದಿರುವ ಪಿಯುಸಿ ಪದವಿ, ಸ್ನಾತಕೋತ್ತರ ಹಾಗೂ ಎಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಬೋಧನೆ ನಡೆಸಿ ಅಸಂಖ್ಯಾತ ಪ್ರತಿಭಾವಂತರನ್ನ ರೂಪಿಸಿದ್ದಾರೆ. ಅವರ ಮಾರ್ಗದರ್ಶನದಲ್ಲಿ ಪಿಎಚ್ಡಿ ಹಾಗೂ ಎಂಫಿಲ್ ವಿದ್ಯಾರ್ಥಿಗಳು ಸಂಶೋಧನೆಯನ್ನ ಪೂರ್ಣಗೊಳಿಸಿರುವುದು ಅವರ ಶೈಕ್ಷಣಿಕ ಸಾಮರ್ಥ್ಯಕ್ಕೆ ಸಾಕ್ಷಿಯಾಗಿದೆ. ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಜರ್ನಲ್ಗಳಲ್ಲಿ ಸಂಶೋಧನಾ ಲೇಖನಗಳನ್ನು ಪ್ರಕಟಿಸಿರುವ ಡಾಕ್ಟರ್ ಶೆಟ್ಟಿ ಅವರು ಹಲವು ಗಣಿತ ಸಮ್ಮೇಳನಗಳು ಹಾಗೂ ಕಾರ್ಯಾಗಾರಗಳಲ್ಲಿ ಭಾಗವಹಿಸಿದ್ದು, ಅಮೆರಿಕಾದ ಮಿನ್ನೆಸೋಟಾದಲ್ಲಿ ನಡೆದ ಅಂತಾರಾಷ್ಟ್ರೀಯ ಗಣಿತ ಸಮ್ಮೇಳನದಲ್ಲಿ ಆಹ್ವಾನಿತ ಉಪನ್ಯಾಸಕರಾಗಿ ಭಾಷಣ ಮಾಡಿರುವುದು ವಿಶೇಷ. ಇಂಡೋನೇಷ್ಯಾದ ಬಾಲಿಯಲ್ಲಿ ನಡೆದ ಏಷ್ಯನ್ ಗಣಿತ ಸಮ್ಮೇಳನದಲ್ಲಿಯೂ ಅವರು ಭಾರತದ ಪ್ರತಿನಿಧಿಯಾಗಿ ಪಾಲ್ಗೊಂಡಿದ್ದರು. ನಿಟ್ಟೆ ಶಿಕ್ಷಣ ಸಂಸ್ಥೆ, ಎಂಐಟಿಇ ಮೂಡಬಿದಿರೆ, ಆಳ್ವ ಶಿಕ್ಷಣ ಸಂಸ್ಥೆ ಸೇರಿದಂತೆ ಹಲವು ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳಲ್ಲಿ ಉಪನ್ಯಾಸಕ, ಪ್ರಾಧ್ಯಾಪಕ ಹಾಗೂ ಡೀನ್ ಆಗಿ ಸೇವೆಯನ್ನು ಸಲ್ಲಿಸಿದ ಅನುಭವವನ್ನ ಸಮಾಜಮುಖಿ ಶಿಕ್ಷಣದ ಕನಸಿಗೆ ಬಳಸಿಕೊಂಡು ಅವರು 2010ರಲ್ಲಿ ಅಜೇಕಾರ್ ಪದ್ಮಗೋಪಾಲ್ ಎಜುಕೇಷನ್ ಟ್ರಸ್ಟ್ ಅನ್ನ ಸ್ಥಾಪಿಸಿದರು. ಈ ಟ್ರಸ್ಟ್ನ ಆಶ್ರಯದಲ್ಲಿ ಜ್ಞಾನಸುಧಾ ಶಿಕ್ಷಣ ಸಂಸ್ಥೆಗಳು ಕಾರ್ಕಳ, ಉಡುಪಿ, ಮಣಿಪಾಲ ಹಾಗೂ ಅಜೇಕಾರಿನಲ್ಲಿ ಹಂತ ಹಂತವಾಗಿ ಆರಂಭಗೊಂಡು ಇಂದು ಸಾವಿರಾರು ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣವನ್ನ ನೀಡುತ್ತಿದೆ. ಪ್ರಸ್ತುತ 3,369ಕ್ಕೂ ಅಧಿಕ ವಿದ್ಯಾರ್ಥಿಗಳು ಹಾಗೂ ಸುಮಾರು 390ಕ್ಕೂ ಹೆಚ್ಚು ಸಿಬ್ಬಂದಿ ಈ ಸಂಸ್ಥೆಗಳೊಂದಿಗೆ ಕಾರ್ಯವನ್ನ ನಿರ್ವಹಿಸುತ್ತಿದ್ದಾರೆ. ವಿದ್ಯಾರ್ಥಿಗಳ ವೈದ್ಯಕೀಯ ಶಿಕ್ಷಣದ ಕನಸಿಗೂ ಜ್ಞಾನಸುಧಾ ಸಂಸ್ಥೆಗಳು ಬಲವಾದ ಬೆಂಬಲವನ್ನ ನೀಡುತ್ತಿದ್ದು, 2026ನೇ ಸಾಲಿನಲ್ಲಿ 227 ವಿದ್ಯಾರ್ಥಿಗಳು ನೀಟ್ ಪರೀಕ್ಷೆಯಲ್ಲಿ ಯಶಸ್ಸನ್ನ ಸಾಧಿಸಿದ್ದಾರೆ. ಎಂಬಿಬಿಎಸ್ ಪ್ರವೇಶವನ್ನ ಪಡೆದಿರುವುದು ಸಂಸ್ಥೆಯ ಅತ್ಯುನ್ನತ ಸಾಧನೆಗಳಲ್ಲಿ ಒಂದಾಗಿದೆ. ಶೈಕ್ಷಣಿಕ ಗುಣಮಟ್ಟ, ಶಿಸ್ತು, ಮೌಲ್ಯಾಧಾರಿತ ಶಿಕ್ಷಣ ಮತ್ತು ವಿದ್ಯಾರ್ಥಿ ಕೇಂದ್ರಿತ ಬೋಧನೆಗೆ ಆದ್ಯತೆ ನೀಡುತ್ತಿರುವ ಡಾಕ್ಟರ್ ಸುಧಾಕರ ಶೆಟ್ಟಿ ಅವರ ಶಿಕ್ಷಣ ಸೇವೆ ಕರಾವಳಿ ಭಾಗಕ್ಕೆ ಮಾತ್ರವಲ್ಲ, ಇಡೀ ರಾಜ್ಯಕ್ಕೆ ಮಾದರಿಯಾಗಿದೆ. ಜ್ಞಾನವನ್ನ ಜೀವನದ ಬೆಳಕಾಗಿಸುವ ಅವರ ಧ್ಯೇಯ ಸಾವಿರಾರು ವಿದ್ಯಾರ್ಥಿಗಳ ಬದುಕಿನಲ್ಲಿ ಹೊಸ ಭರವಸೆಯ ಕಿರಣವನ್ನ ಮೂಡಿಸಿದೆ. ನಾನೊಂದು ಕೃಷಿಕನ ಮಗ. ನನ್ನ ಅಪ್ಪ ಒಂದು ಲಂಗೋಟಿ ಅಂದರೆ ಗೊತ್ತುಂಟಲ್ಲ ಗೊತ್ತಿಲ್ಲ, ಉಟ್ಟುಕೊಂಡು ಉತ್ತು ಸಾಗುವಳಿ ಮಾಡಿ, ಅಮ್ಮ ಒಂದು ಕಣ್ಣು ಹಿಡ್ಕೊಂಡು ನಟ್ಟಿ ಮಾಡಿ, ಯಾವುದೇ ಶಿಕ್ಷಣ ಸಿಗದೆ ವಂಚಿತರಾದಂತಹ ಒಬ್ಬ ಮಗುವನ್ನು ನಿಮ್ಮಂಥ ಶಿಕ್ಷಕರು ನನಗೆ ಶಿಕ್ಷಣ ಕೊಟ್ಟು ನನ್ನನ್ನು ಈ ಎತ್ತರಕ್ಕೆ ಬೆಳೆಸಿದ್ದನ್ನು ನಾವು ನೆನಪಿಸ್ಕೊಳ್ಬೇಕು. ಇವತ್ತು ನಾನು ಏನೂ ಅಲ್ಲ ಅನ್ನೋದನ್ನು ನಾನು ಪ್ರಾರಂಭಕ್ಕೆ ಹೇಳಿಕೊಂಡು ಅಂಥ ವ್ಯಕ್ತಿತ್ವಗಳನ್ನು ಗೌರವಿಸುವಂಥ ಕೆಲಸವನ್ನು ಮಾನ್ಯ ಅರಗದಾನಂದ ಸರ್ ಮಾಡ್ತಾ ಇದ್ದಾರೆ. ಅವರ ಜೊತೆಯಲ್ಲಿ ತಹಶೀಲ್ದಾರ್, DDPU, DDPI ಎಲ್ಲರೂ ಸೇರಿಕೊಂಡಿದ್ದಾರೆ. ಇಲ್ಲೊಂದು ಪಕ್ಷ ಭೇದ ಇಲ್ಲದ ಒಂದು ಎಲ್ಲ ಮಕ್ಕಳಿಗೂ ಒಂದು ಸುಂದರವಾದ ಶಿಕ್ಷಣವನ್ನು ಕೊಡಬೇಕು ಅನ್ನುವಂತಹ ಒಂದು ತುಂಬ ಸುಂದರ ಕಲ್ಪನೆಯ ಕಾರ್ಯಕ್ರಮ. ನನಗೆ ಬಹಳ ವಿಚಿತ್ರ ಆಯಿತು, ನನ್ನನ್ನು ಅಲ್ಲಿಂದ ಇಲ್ಲಿಗೆ ಕರೀತಾರಲ್ವ ಅಂತ. ಹೆಚ್ಚಾಗಿ ನಾನು ಭಾಗವಹಿಸುವ ಕಾರ್ಯಕ್ರಮ ವಿದ್ಯಾರ್ಥಿಗಳು ಮತ್ತು ಹೆತ್ತವರಿದ್ದಾರೆ. ಅಲ್ಲಿ ನನ್ನ ಪರಿಚಯ ಮಾಡ್ತಾರೆ ಅಂತಾದರೆ ನಾನು ನನಗಲ್ಲ, ಮಕ್ಕಳಿಗೆ ಒಂದು ಪ್ರೇರಕವಾಗಿರಲಿ ಅಂತ ತಿಳ್ಕೊಳ್ತೇನೆ. ಇಲ್ಲಿ ಆ ಪರಿಚಯ ಅಷ್ಟು ಅಗತ್ಯ ಇರಲಿಲ್ಲ. ನಾವು ಶಿಕ್ಷಕರೆಲ್ಲ ಹೇಗೆ ಅಂತ ಹೇಳಿದರೆ ಮಕ್ಕಳ ತಪ್ಪನ್ನೆಲ್ಲ ನೋಡಿ 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 ಎಲ್ಲದರಲ್ಲೂ ತಪ್ಪಿಡ್ಬೋದು. ಆದ್ದರಿಂದ ನನಗೆ ಹೆದರಿಕೆ ಉಂಟು, ಅವರು ಅಷ್ಟು ಮಾತಾಡೋದು ಬೇಡತ್ತಲ್ವಾ, ನಾವು ನಿರೀಕ್ಷೆ ಮಾಡಿದಷ್ಟು ಇಲ್ಲ ಅಲ್ವಾ. ಅಂದರೆ ಅದು ಹೇಗೆ ಅಂತ ಹೇಳಿದರೆ ನಾವು ಶಿಕ್ಷಕರಾಗಿ ಹಾಗೆ ಇರೋದು ನೋಡಿ. ನಾನು ಸಿಂಪಲ್ ಹೇಳ್ತೇನೆ,
ನಾವು 2ನೇ 3ನೇ 4ನೇ ಕ್ಲಾಸ್ನಲ್ಲೆಲ್ಲ ಓದಿದವರೇ ಎಲ್ಲ. ಏನು ಹೇಳ್ತಾ ಇದ್ದೇವೆ ನಾವು? ಟೀಚರ್ ಸರಿ ಇಲ್ಲ. 10ನೇಗೆ ಬಂದರೂ ಟೀಚರ್ ಸರಿ ಇಲ್ಲ. PUC ಬಂದರೆ ಟೀಚರ್ ಸರಿ ಇಲ್ಲ. ಮತ್ತೆ ನೀವು B.Ed ಆಯಿತು, MSc ಆಯಿತು, ಲೆಕ್ಚರ್ ಆದ್ರಿ, ಮತ್ತೆ ಟೀಚರ್ ಆದ್ರಿ. ನನಗೆ ಕಲಿಸಿದಂಥ ಟೀಚರ್ಸ್, ನಾನಿದು ನಿಮಗೆ ಹೇಳೋದು, ಅವರು ಉಸಿರಾಡುವ ಒಂದಷ್ಟು ಅವಧಿಯಲ್ಲಿ ಸರಿಯಾಗಿ ಕೇಳಿ, ಅವರ ಉಸಿರಿನ ಒಂದು ಭಾಗವನ್ನು ನನ್ನ ಉಸಿರಿಗೆ ಜೋಡಿಸಿ ನನ್ನ ಬದುಕನ್ನು ಹಸಿರು ಮಾಡಿದಂಥ ಮಹಾನುಭಾವರು ಇವತ್ತಿಲ್ಲ. ಅವರು ಇವತ್ತು ಜ್ಞಾನ ಸುಧಾರಾಗಿದೆ. ಒಂದು ಕಾಲದಲ್ಲಿ 15,000 ಲೋನ್ ಮಾಡಿಕೊಂಡು ಎಜುಕೇಶನ್ ಮಾಡಿದಂಥ ಒಬ್ಬ ವ್ಯಕ್ತಿಯನ್ನು ನಮ್ಮ ಶಿಕ್ಷಕರು, ಈ ಸಮಾಜ, ತಂದೆ ತಾಯಿಗಳು ಇವತ್ತು 1.5 ಕೋಟಿ ತಿಂಗಳಿಗೆ ಸಂಬಳ ಕೊಡುವ ಮಟ್ಟಕ್ಕೆ ಬೆಳೆಸಿದೆ ಅಂತ ಹೇಳಿದ್ರೆ ಶಿಕ್ಷಕರಿಗಿರುವಂತಹ ಸಾಮರ್ಥ್ಯ ಎಷ್ಟು ಅಂತ ನೀವು ಅರ್ಥ ಮಾಡಿಕೊಳ್ಬೇಕು. ಅಂತ ಶಿಕ್ಷಕರು ತಾವಾದ್ರೆ ನಿಮಗೆ ಲಾಭ ಏನು ಅಂತ ಹೇಳಿದ್ರೆ, ಮನುಷ್ಯನಿಗೆ ಸಂಪಾದನೆ, ಹಣ, ಆಸ್ತಿ ಯಾವುದು ಕೊನೆಗೆ ಸುಖ ಕೊಡುವುದಿಲ್ಲ. ಕೊನೆಗೆ ಸುಖ ಕೊಡುವುದು ಏನಂತ ಹೇಳಿದ್ರೆ ತೃಪ್ತಿ ಅನ್ನೋದು ಮಾತ್ರ. ನೀವು ಕಲಿಸಿದ ವಿದ್ಯಾರ್ಥಿಯೊಬ್ಬ ನಿಮ್ಮ ಬಳಿಗೆ ಬಂದು, ಸರ್ ನಿಮ್ಮಿಂದ ನಾನು ಮನುಷ್ಯನಾದೆ ಅಂತ ಕಾಲಿಗೆ ಬಿದ್ದರೆ ನಿಮಗೆ ಆ ಕ್ಷಣಕ್ಕೆ ಏನಾಗಿಸ್ತದೆ ಅಂತ ಹೇಳಿದ್ರೆ, ಇದಕ್ಕಿಂತ ದೊಡ್ಡ ನನಗೇನು ಬೇಕಾಗಿಲ್ಲ ಅಂತ ಅನ್ನಿಸ್ತದೆ. ಈ ಸರ್ ನೀವು ನನ್ನನ್ನು ಹೊಗಳ್ತಾ ಇದ್ದೀರಿ. ನಾವು ಸಂಸ್ಥೆ ಮಾಡಿದಾಗ ಇಂಥ ಕಾರ್ಯಕ್ರಮದಲ್ಲಿ ಯಾರಾದರೂ ಹೊಗಳಿದ್ರೆ ನನಗೆ ಎಷ್ಟು ಲೋನ್ ಇದೆ ಅಲ್ಲಿ ಅಂತ ಅದೇ ನೆನಪಾಗೋದು. ನಾನು ಲೋನ್ ಮಾಡಿದ್ದೆ ಸಂಸ್ಥೆಗೆ, ಹೀಗೆಲ್ಲ ಹೊಗಳ್ತಾರೆ. ನಾನು ಮಾಡ್ಲಿಕ್ಕೆ ಆಗದಿದ್ರೆ ನಾನು ಏನು ಮಾಡೋದು ಅಂತ. ಈ ಸಮಾಜ ಹೇಗಿರ್ತದೆ ಅಂತ ಹೇಳಿದ್ರೆ, ನಾನು ಸಂಸ್ಥೆ ಮಾಡಿದ್ದೆ, ಏನು ಚೆನ್ನಾಗಿ ಮಾಡ್ಲಿಕ್ಕೆ ಆಗಲಿಲ್ಲ, ಸಂಸ್ಥೆ ಮುಳುಗಿತ್ತು ಅಂತ ಹೇಳಿದ್ರೆ ಜನರು ಏನು ಹೇಳ್ತಾರೆ ಹೇಳಿ? ಅಲ್ಲಿ ಎಲ್ಲರೂ ಮಾಡ್ತಾರೆ ಅಂತ ಇವ ಹೇಳ್ತಿದ್ದಾನೆ, ಇವನಿಗೆ ಬೇಕಿತ್ತ? ಭಯಂಕರ ಅಹಂಕಾರ ಮರ ಅವನಿಗೆ, ಅವನಿಂದ ಆಗತ್ತ. ನಾನು ಚೆನ್ನಾಗಿ ರಾತ್ರಿ ಹಗಲು ದುಡ್ದು ಮಾಡಿದೆ ಅಂತ ಇಟ್ಕೊಳ್ಳಿ, ಚೆನ್ನಾಗಿ ಬಂತು, ಮನುಷ್ಯ ಹಣವೇ ಮಾಡಿದ ಮಾರ, ಮೊನ್ನೆ ಸ್ಟಾರ್ಟ್ ಮಾಡಿದ ಮಾರ, ಒಂದಷ್ಟು ಮಾಡಿದಾಗ ಲೂಟಿದ ಹಣ ಅಂತ ಹೇಳ್ತಾರೆ. ಈ ಸಮಾಜವೇ ಹಾಗೆ, ಸಮಾಜವೇ ಹಾಗೆ. ಈಗ ಅರಗ ಸರ್ ಕಳೆದ ವರ್ಷ ಹೋಮ್ ಮಿನಿಸ್ಟರ್ ಆಗಿದ್ರು. ಅವರು ಹೋಮ್ ಮಿನಿಸ್ಟರ್ ಆಗಿದ್ದಾಗ ಮತ್ತೆ ಈಗ ಸಮಾನವಾಗಿ ಗೌರವ ಕೊಡುವವರು ಮಾತ್ರ ಅರಗಜ್ಞೇಂದ್ರ ಅವರನ್ನು ಯಾವಾಗಲೂ ಹೃದಯದಲ್ಲಿ ಇಟ್ಟುಕೊಂಡವರು. ಆಗ ಒಂದು ರೀತಿಯ ರೆಸ್ಪೆಕ್ಟ್, ಈಗ ಒಂದು ರೀತಿಯ ರೆಸ್ಪೆಕ್ಟ್ ಆದರೆ ಅದಕ್ಕೆ ರೆಸ್ಪೆಕ್ಟ್ ಅಂತ ಹೇಳುವುದಿಲ್ಲ. ನಾನು ಹೇಳ್ತೇನೆ, ಕೆಲವು ಡಿಪಾರ್ಟ್ಮೆಂಟ್ನಲ್ಲಿ ಜನರಲೈಸ್ ಮಾಡೋದಿಲ್ಲ ನಾನು. ನನಗೆ ಎಷ್ಟು ಸಮಯದ ಮಿತಿ ಅಲ್ಲ, ಒಂದು ಚೀಟಿ ಕೊಟ್ಟರೆ ಸಾಕು. ನನಗೇನು ಬೇಜಾರು ಮಾಡ್ಕೊಳ್ಳೋದಿಲ್ಲ. ನೀವು ಹೊಗಳಿದ್ರು ಅಷ್ಟೇ, ತೆಗಳಿದ್ರು ಅಷ್ಟೇ. ನೀವು ಹೊಗಳಿದ್ರೆ 6ಕ್ಕೆ ಏರುವವನು ನಾನಲ್ಲ, ತೆಗಳಿದ್ರೆ 3ಕ್ಕೆ ಇಳಿಯುವವನು ಅಲ್ಲ. ಹೊಗಳಿ ಹೊಗಳಿ ಎನ್ನ ಹೊನ್ನ ಚೂಲಕ್ಕೆ ಇಕ್ಕಿದರಯ್ಯ ಅಂತ ಬಂಗಾರದ ಚೂರಿ ಅಂತೆ ಅದು ಹೊಗಳಿಕೆ ಅನ್ನೋದು. ಇದೊಂದು ನಾನು ಇಲ್ಲಿ ಬಂದಿದ್ದೇನೆ, ಅವರು ಹೇಳಿದ್ದಾರೆ. ಆದರೆ ಇವರಿಗೆ ಬೇಡ ಇದೆ, ಯಾಕಂದ್ರೆ ಅವರಲ್ಲಿ ಒಬ್ರಿಬ್ರು ಅದನ್ನು ಹೇಳ್ತಾರೆ ಈ ಶಿಕ್ಷಕರಲ್ಲಿ, ಬೇಡ ಇತ್ತಲ್ಲ ಇಷ್ಟು ಅಂತ. ಅದು ನಮಗೆ ಆಗೋದಿಲ್ಲ, ಅದು ಸ್ವಲ್ಪ ಸಮಸ್ಯೆ. ಅಂದರೆ ಶಿಕ್ಷಕರು ನಮ್ಗೆ ಗೊತ್ತಿದೆ, ಶಿಕ್ಷಕರು ತಪ್ಪಲ್ಲ. ಶಿಕ್ಷಕರು ಹೇಗೆ ಅಂತ ಹೇಳಿದ್ರೆ, ಆದಷ್ಟು ಮಕ್ಕಳನ್ನು ಸರಿ ಮಾಡಲಿಕ್ಕೆ ಟ್ರೈ ಮಾಡ್ತಾರೆ. ಮಕ್ಕಳು ಕಂಪ್ಲೇಂಟ್ ಮಾಡ್ತಾ ಇರ್ತಾರೆ, ಸಣ್ಣದರಲ್ಲಿ ಅದು ಹೆಚ್ಚಿಗೆ, ಎಲಿಮೆಂಟ್ರಿ ಶಾಲೆಯಲ್ಲೆಲ್ಲ. ಆ ಮಗು ಹೇಳುದು, ಅವ ನನಗೆ ಚಿವುಟಿದ, ಅವ ನಮಗೆ ಹೊಡೆದ. ಇವರು ಅವರನ್ನು ಮೇಲೆ ತರಲಿಕ್ಕೆ ಆಗುದಿಲ್ಲ. ಕೊನೆಗೆ ಇವರು ಕೂಡ ಹಾಗೆ, ಆ ಟೀಚರ್ ನನಗೆ ಹೀಗೆ ಮಾಡಿದ್ರು, ಇವರಿಗೆ ಸ್ವಲ್ಪ ಸಂಬಳ ಜಾಸ್ತಿ ಆಯ್ತಲ್ವ, ಇದನ್ನೇ ಅವರ ಹತ್ರ ಇವರು ಕಲಿತಾರೆ. ಆದ್ರಿಂದ ಶಿಕ್ಷಕ ವೃತ್ತಿಯಲ್ಲಿ ಇವತ್ತು ಇರುವವರು ಹೇಳುವುದನ್ನು ಕೇಳಿದ್ದೇನೆ, ಈಗೀಗ ಶಿಕ್ಷಕರಿಗೆ ಗೌರವ ಇಲ್ಲ ಅಂತ. ಅದು ಸುಳ್ಳು. ನಾವು ಒಳ್ಳೆಯ ಶಿಕ್ಷಕರಾದರೆ ನಮಗೆ ಗೌರವ ಯಾವತ್ತೂ ಇದೆ. ಆ ಗೌರವ ಯಾವತ್ತೂ ಕಡಿಮೆ ಆಗೋದಿಲ್ಲ. ಶಿಕ್ಷಕರು ಗೌರವವನ್ನು ಡಿಮಾಂಡ್ ಮಾಡ್ಲಿಕ್ಕೆ ಆಗೋದಿಲ್ಲ, ಅದು ತನ್ನಷ್ಟಕ್ಕೆ ಬರಬೇಕು. ಒಂದು ಒಳ್ಳೆಯ ವಿಷಯವನ್ನು ಮನದಟ್ಟಾಗಿ ಪಾಠ ಮಾಡಿದ್ರೆ ಆ ಮಗುವಿಗೆ ನೀವು ಆ ಮಗುವಿನ ಭವಿಷ್ಯವನ್ನು ನಿರ್ಮಾಣ ಮಾಡುವವರು ಅನ್ನೋದು ಆ ಮಗುವಿನ ಮನಸ್ಸಿಗೆ ಗೊತ್ತಾದರೆ 100% ಇವತ್ತು ಕೂಡ ಗೌರವ ಇರ್ತದೆ. ಈಗಲೂ ನೋಡಿ, ನಿಮ್ಮ ಶಾಲೆಯಲ್ಲಿ ನೋಡಿ, ಒಂದು ಕಾರ್ಯಕ್ರಮ ಆಗಲಿ, ಬಹುಮಾನ ಕೊಡುವಾಗ ಮಕ್ಕಳಿಗಾದ್ರೂ ಅಷ್ಟು ಚಪ್ಪಾಳೆ ಕೊಡುವುದಿಲ್ಲ. ಎಲ್ಲಿಯಾದ್ರೂ ಶಿಕ್ಷಕರಿಗೆ ಬಹುಮಾನ ಇದ್ರೆ ಆ ಚಪ್ಪಾಳೆಯ ಒಂದು ಸೌಂಡೇ ಬೇರೆ. ಹೌದಲ್ವ ಅಂತ ನೀವು ನನ್ನ ಹತ್ರ ಹೇಳಿ. ಶಿಕ್ಷಕರಿಗೆ ನೀವು ಬೈದಿರ್ಬೋದು, ಅವರಿಗೆ ಜೋರು ಮಾಡಿರ್ಬೋದು, ಏನಿದ್ರು ಕೂಡ ನಿಮಗೆ ಪ್ರೈಸ್ ಸಿಕ್ಕಿದ್ರೆ ಹೆಚ್ಚು ಆನಂದ ಪಡುವವರು ಯಾರು ಅಂತ ಹೇಳಿದ್ರೆ ವಿದ್ಯಾರ್ಥಿಗಳು. ವಿದ್ಯಾರ್ಥಿಗಳಲ್ಲಿ ಒಳ್ಳೆತನ ಇದೆ. ಯಾವತ್ತೂ ನನ್ನ ಒಂದು 2 ಕಿವಿ ಮಾತು ನಿಮಗೆ. ಕೆಲವರು ಪೇಪರ್ನ ಕೊಡ್ತಾರೆ, ವ್ಯಾಲ್ಯೂಯೇಷನ್ ಮಾಡಿ ಕ್ಲಾಸ್ನಲ್ಲಿ ಕೊಡ್ತಾರೆ. ಕಮ್ಮಿ ಮಾರ್ಕ್ಸ್ ಬಂದವರನ್ನು ಜೋರಿ ಓದಿ ಹೇಳ್ತಾರೆ, ಹಾಗೆ ಮಾಡಬೇಡಿ ದಯವಿಟ್ಟು. ತುಂಬ ಮಾರ್ಕ್ಸ್ ಬಂದವರನ್ನು ಜೋರಾಗಿ ಹೇಳ್ತಾರೆ, ಮಾಡಬೇಡಿ ದಯವಿಟ್ಟು. ಎಲ್ಲ ಟೀಚರ್ಸ್ ತಾಯಿ ಹಾಗೆ. ತಾಯಿಗೆ ಒಂದು ಮಗು ಜಾಸ್ತಿ, ಒಂದು ಮಗು. ಯಾರಾದರೂ ಹುಡುಗ ಕಿರಿಕಿರಿ ಮಾಡ್ತಾ ಇದ್ರೆ
ಕ್ಲಾಸ್ನಲ್ಲಿ ಬೈಬೇಡಿ ಅಂತ ನನ್ನ ಅನುಭವ ಹೇಳೋದು. ನಿಮ್ಮದು ನನಗಿಂತಲೂ ಒಳ್ಳೇದಿರ್ಬೋದು. ನನ್ನದೊಂದು ವಿಜ್ಞಾಪನೆ, ನಾನು ಬೆಳೆದು ಬಂದ ದಾರಿಯಲ್ಲಿ. ನೀವು ಯಾರಿಗಾದರೂ ಜೋರು ಮಾಡಿದರೆ, ಕ್ಲಾಸ್ನಲ್ಲಿ ಬೈದರೆ, ನೀವು ಆ ಹುಡುಗನ 5 ನಿಮಿಷದ ಸಮಯದಲ್ಲಿ ಉಳಿದ ಎಲ್ಲ ವಿದ್ಯಾರ್ಥಿಗಳ 5 ನಿಮಿಷ ಹಾಳು ಮಾಡ್ತಾ ಇದ್ದೀರಿ. ಅವರಿಗೆ ನ್ಯಾಯ ಕೊಡ್ತಾ ಇಲ್ಲ ನೀವು. ಅವನನ್ನು ಕರೆಯಿರಿ, ಸ್ಟಾಫ್ ರೂಮ್ನಲ್ಲಿ ಮಾತಾಡಿ. ಈಗ ಹೊಡಿಬೇಡಿ, ಈಗ ಕಣ್ಣು ದೊಡ್ಡ ಮಾಡಬೇಡಿ, ಅದೆಲ್ಲ ಕಾಲ ಹೋಗಿದೆ. ಮೊದಲೆಲ್ಲ ಅಲ್ಲ, ಈಗಿದ್ದು ತಪ್ಪು ಅಂತ ನಾನು ಹೇಳೋದು. ನಮ್ಮ ಕಾಲದಲ್ಲಿ ಹೊಡಿತಾ ಇದ್ರು. ನಮ್ಮ ಕಾಲದಲ್ಲಿ ಒಬ್ಬ ತಂದೆಗೆ 6-7 ಮಕ್ಕಳು, ಅವನು ಹೊಡೆಯುವುದು, ಎಲ್ಲರೂ ಹೊಡೆಯುವುದು. ಮತ್ತೆ ಶಾಲೆಯಲ್ಲಿ ಮಾಸ್ಟರ್ ಹೊಡೆಯುವುದು. ಅವ್ರು ಹೊಡೆದಿದ್ದಾರೆ ಅಂತ ಗೊತ್ತಾದ್ರೆ ಮನೆಯಲ್ಲಿ ತಂದೆ ತಾಯಿ ಹೊಡೆಯುವುದು. ಈಗ ಒಂದು ಮಗು ಇರುವುದು, ಅದಕ್ಕೆ ಎಲ್ಲಿಯೂ ಯಾರು ಏನೂ ಹೇಳಿರುವುದಿಲ್ಲ. ಅಪ್ಪ ಅಮ್ಮ ಎಲ್ಲ ತೆಗೆದು ಕೊಡುವುದೇ. ಆಮೇಲೆ ನೀವು ಜೋರು ಮಾಡಿದರೆ ಅದು ಫ್ಯಾನಲ್ಲಿ ಇರ್ತಂತ ಹುಡುಕ್ತದೆ. ಅದರಿಂದ ಸ್ವಲ್ಪ ಜಾಗರೂಕರಾಗಿರಿ. ಈಗಿನ ಮಕ್ಕಳದ್ದು ಪರಿಸ್ಥಿತಿ ತುಂಬ ಕಷ್ಟ. ಅವರಿಗೆ ನಾವು ಕಂಪ್ಯೂಟರ್ ಕೊಟ್ಟಿದ್ದೇವೆ, ಎಲ್ಲ ಕೊಟ್ಟಿದ್ದೇವೆ, ಆದರೆ ಬಾಲ್ಯ ಅನ್ನೋ ಸುಖವನ್ನು ಕೊಡಲೇ ಇಲ್ಲ. ಹೊಳೆಯಲ್ಲಿ ಈಜುವುದು, ಅಲ್ಲಿ ಇಲ್ಲಿ ಹೋಗುವುದು, ಅದೆಲ್ಲ ಈಗಿನ ಮಕ್ಕಳಿಗೆ ಇಲ್ಲ. ಅದರಿಂದ ನಾವೆಲ್ಲ ಇನ್ನೊಂದು 40 ವರ್ಷವೋ 50 ವರ್ಷವೋ ಬಿದ್ದು ಹೋಗ್ತೇವೆ. ಮುಂದಿನ ಜನಾಂಗವನ್ನು ಬಹಳ ಸುಂದರವಾಗಿ ರೂಪಿಸುವಂತಹ ಜವಾಬ್ದಾರಿ ನಮಗಿದೆ. ಆದ್ದರಿಂದ ಯಾರೂ ಕೂಡ ನಮ್ಮೊಳಗೆ ಸಂಬಳಕ್ಕೆ ಅಂತ ನಾವು ಟೀಚರ್ ಆಗದೆ, ಸಂಬಳಕ್ಕೆ ಅಂತ ನಾವು ಟೀಚರ್ ಆದರೆ ಖಂಡಿತ ನಾವು ನಮ್ಮ ವೃದ್ಧಾಪ್ಯದ ಸಮಯದಲ್ಲಿ ಸಂತೋಷವನ್ನು ಪಡುವುದಿಲ್ಲ. ಎಲ್ಲರೂ ನಮ್ಮನ್ನು ನೋಡಿ ಬೆರಳು ತೋರಿಸ್ತಾರೆ. ಇವರು ಬರ್ತಾ ಇದ್ರು ಮಾತ್ರ, ಏನಿಲ್ಲ, ಗಂಟೆ ಆದಮೇಲೆ ಹೋಗುದು, ಬೆಲ್ ಆ್ಯಂಡ್ ಬಿಲ್, ಸ್ಯಾಲ್ರಿ ಬಿಲ್, ಸ್ಕೂಲ್ನ ಬೆಲ್. ಎಲ್ಲೋ ಒಂದು ಕಡೆ ಕೇಳಿದ್ದೆ, ಬೆಳಿಗ್ಗೆ ಬರುವುದಂತೆ ಟೀಚರ್ ಗಂಟೆಯನ್ನು ಮುಂದೆ ಇಡುವುದು, ಮತ್ತೆ ರಾತ್ರಿ ಹೋಗುವಾಗ ಹಿಂದೆ ಇಟ್ಟು ಹೋಗುದು. ಆಗ ಸ್ವಲ್ಪ ಲೇಟಾಗಿ ಬರಲಿಕ್ಕಾಗುತ್ತೆ. ಮತ್ತೆ ನಡುವೆ ಎಲ್ಲೋ ಮುಂದೆ ಇಡುವುದು. ಬೆಳಿಗ್ಗೆ ಅರ್ಧ ಗಂಟೆ ಅಡ್ಜಸ್ಟ್ಮೆಂಟ್, ಸಂಜೆ ಒಂದು ಅರ್ಧ ಗಂಟೆ ಅಡ್ಜಸ್ಟ್ಮೆಂಟ್ ಮಾಡ್ತಾ ಇದ್ದಾರೆ ಅಂತ. ಈಗೆಲ್ಲ ಆ ಕಾಲ ಇಲ್ಲದೆ ಇರಬಹುದು. ಈಗ ಸರ್ಕಾರ ಈ ಸಂದರ್ಭದಲ್ಲಿ ಎಲ್ಲ ತುಂಬ ಒಳ್ಳೆಯ ಸಂಬಳವನ್ನು ಕೊಡ್ತಾ ಇದೆ ಟೀಚರ್ಸ್ಗೆ. ಹಿಂದಿನ ಟೀಚರ್ಸ್ಗಿಂತ ಬಹಳ ಒಳ್ಳೆಯ ವ್ಯವಸ್ಥೆ ಇದೆ. ಆದ್ದರಿಂದ ಹಣಕ್ಕೊಂದು ನ್ಯಾಯ ಇರಲಿ. ನಾನು ಹೊರಗಡೆ ನೋಡ್ತೇನೆ ಜನರನ್ನು, ಬೆಳಿಗ್ಗೆಯಿಂದ ಸಂಜೆ ತನಕ ಬಿಸಿಲಿನಲ್ಲಿ ದುಡಿತಾರೆ. ಅವ್ರಿಗೆ ಎಷ್ಟು ಸಿಗುತ್ತೆ ಅನ್ನೋದನ್ನು ಆಲೋಚನೆ ಮಾಡಿ. ನಾವೆಲ್ಲ ಎಷ್ಟು ಗಂಟೆ ಪಾಠ ಮಾಡ್ತೇವೆ, ನಾವು ಎಷ್ಟು ಮಂದಿಗೆ ಬದುಕು ಕೊಟ್ಟಿದ್ದೇವೆ ಅನ್ನೋದನ್ನು ದಯವಿಟ್ಟು ಆಲೋಚನೆ ಮಾಡಿಕೊಳ್ಳಿ. ನಾವು ತೆಕ್ಕೊಳ್ಳುವ ಹಣ, ಅದಕ್ಕೆ ನಾವು ನ್ಯಾಯ ಕೊಡದೇ ಇದ್ದರೆ ನಾವು ಭಿಕ್ಷುಕರು ಅಂತ ಆಗ್ತೇವೆ. ಬೇರೆಯವರ ಭಿಕ್ಷೆಯಲ್ಲಿ ನಾವು ಬದುಕಬಾರದು ಅನ್ನೋದನ್ನು ಬಹುಶಃ ನಾನು ಹೇಳುವುದಿಲ್ಲ. ಇದನ್ನೆಲ್ಲ ಅರಗಜ್ಞೇಂದ್ರ ಸರ್ ಇರ್ಬೋದು, ಮಂಜುನಾಥ್ ಗೌಡರು ಹೇಳಲಿಕ್ಕಾಗೋದಿಲ್ಲ. ನಾನು ಶಿಕ್ಷಕನಾಗಿ ಹೇಳುವುದು. ಅಂಥ ಮನಸ್ಥಿತಿ ಇದ್ದದ್ರಿಂದ ಬಹುಶಃ ಭಗವಂತ ನನ್ನನ್ನು ಇಷ್ಟು ಎತ್ತರಕ್ಕೆ ಏರಿಸಿದ್ದಾನೆ. ಇನ್ನೊಂದು 5 ನಿಮಿಷದಲ್ಲಿ ನನ್ನ ಮಾತು ಮುಗಿಸ್ತೇನೆ. ಯಾಕಂತೇಳಿದ್ರೆ ನೀವೆಲ್ಲ ಪ್ರಾಜ್ಞರು, ನೀವೆಲ್ಲ ಓದಿದವರು, ನೀವೆಲ್ಲ ಶಿಕ್ಷಕರು. ಒಬ್ಬ ಶಿಕ್ಷಕ ಎಷ್ಟು ಇನ್ಫ್ಲುಯೆನ್ಸ್ ಮಾಡ್ತಾನೆ ಅಂತ ಹೇಳಿದ್ರೆ, ನಾನು ಸಣ್ಣದಿನಲ್ಲಿ ಒಂದು ಚಡ್ಡಿ ಎಲ್ಲ ಎತ್ತುಕೊಂಡು ಅದರಲ್ಲಿ ಒಂದು ಹರಕಲ್ ಚಡ್ಡಿ, ಅದು ಶಿಕ್ಷಕರು ಯಾರಾದರೂ ಪ್ರಶ್ನೆ ಕೇಳಿದರೆ ಹೇಳುವುದಿಲ್ಲ. ಯಾಕಂದ್ರೆ ಹಿಂದಿನವ ತೂತಿನೊಳಗೆ ಕೈ ಹಾಕ್ತಾನೆ ಚಡ್ಡಿ. ಇಂಥ ಪರಿಸ್ಥಿತಿಯಲ್ಲಿ ಬೆಳೆದವರು ನಾವು. ಅಂದರೆ ಟೀಚರ್ ಒಬ್ರು ತುಂಬ ಚೆನ್ನಾಗಿ ಹೇಳ್ತಾರೆ, ವಿದ್ಯೆ ಉಳ್ಳವನ ಮುಖವು ಮುದ್ದು ಬರುವ ತಿಕ್ಕು, ವಿದ್ಯೆ ಇಲ್ಲದವನ ಬರಿಮುಖವು ಹಾಡೂರ ಹದ್ದಿನಂತಿಕ್ಕು ಸರ್ವಜ್ಞ ಅಂತ. ನಾನು ಹೀಗೆ ಆಲೋಚನೆ ಮಾಡ್ತಾ ಇದ್ದೆ. ನಾನು ಮೊದಲೇ ಕಪ್ಪು, ನನ್ನ ಅಪ್ಪನೂ ಕಪ್ಪು, ಹೆಮ್ಮೆ ಇದೆ ನನಗೆ. ವಿದ್ಯೆ ಉಳ್ಳವನ ಮುಖ ಹೇಗಿದೆ ಅಂತ ಹೇಳಿದ್ರೆ ಒಂದು ಮುತ್ತು ಕೊಡುವ ಅಂತ ಇರ್ತದಂತೆ. ವಿದ್ಯೆ ಇಲ್ಲದವನ ಮುಖ ಹಾಳೂರ ಹದ್ದು, ಹೆಣ ತಿಂತದಲ್ವ, ಅದರಲ್ಲಿ ಹಾಳೂರಿನ ಹದ್ದಿನಂತಿಕ್ಕು ಸರ್ವಜ್ಞ ಅಂತ. ನಾನು ಅವತ್ತೇ ತೀರ್ಮಾನ ಮಾಡಿದೆ, ಓದಬೇಕು. ನಾನು ಓದದಿದ್ರೆ ನನ್ನ ಮುಖ ಹೆಣ ತಿನ್ನುವ ಹದ್ದಿನ ಆಗಿರುತ್ತೆ ಅಂತ. ಸಣ್ಣವಾಗಿ ಇರುವಾಗ ಅಂಥದ್ದೆಲ್ಲ ಚಿಂತನೆಯನ್ನು ತುಂಬಿದಂಥ ಒಳ್ಳೆ ಶಿಕ್ಷಕರು. ಮುಂದೆ ಬೆಳೆದಾಗ PhD ಎಲ್ಲ ಮಾಡಿದಾಗ ಹಗಲು ನೆನಪಾಗ್ತಿತ್ತು. ನನ್ನ ಬಂಧುಗಳೇ ನೆನಪಾಗ್ತಿತ್ತು, ಏನು ನಮ್ಗೆ ಅಹಂಕಾರ ಬರಬಾರ್ದು ಅಂತ. ಹೇಗೆ ಬರುತ್ತೆ? ಕೆಲವೊಮ್ಮೆ ಬರುತ್ತೆ. ನನ್ನ ಹಳ್ಳಿಯಲ್ಲಿ ನಾನೇ ಒಬ್ಬ ಡಾಕ್ಟರೇಟ್ ಮಾಡಿದೋ ಮ್ಯಾಥಮೆಟಿಕ್ಸ್ನಲ್ಲಿ. ಭಯಂಕರ ಆ ಕಾಲ ಘಟನೆಯಲ್ಲಿ ಇರುವಾಗ ಒಂದು ಏನೂ ಮೆಚೂರ್ ಆಗದ ಮನಸ್ಸಿಗೆ ಒಂದು ಮನಸ್ಸು. ಈ ಹುಡುಗಿಯನ್ನು ಮದುವೆ ಆದರೆ ನನ್ನ ಜೀವನ ಪೂರ್ತಿ ಸುಖವಾಗಿರ್ತಾನೆ. ಯಾಕೆ ಹೇಳಿ 10ನೇಗೆ ಹೋಗುವಾಗ ಚೇಂಜ್ ಆಗ್ತದೆ, ಇನ್ನೊಂದು ಚಿಂತನೆ. ಇದು ಆದರೆ ನನ್ನ ಬದುಕಿಡೀ ಖುಷಿಯಾಗಿರ್ಬೋದು. ಅದು PUC ಹೋಗುವಾಗ ಇನ್ನೂ ಚೇಂಜ್ ಆಗುತ್ತೆ ಅಲ್ಲ. ಎಲ್ಲ ಅವರವರ ಜೀವನಕ್ಕೆ ಹೋಗಿ ಮೆಲುಕು ಹಾಕ್ತಾ ಇದ್ದಾರೆ. ಅದೇ ನೀವು ಈಗಿನ ಮಕ್ಕಳು ಹಾಗೆ ಮಾಡಿದ್ರೆ ಏನು ಹೇಳ್ತೀರಿ? ಆ ಹುಡುಗಿ ಸರಿ ಇಲ್ಲ, ಆ ಹುಡುಗ ಸರಿ ಇಲ್ಲ, ಎಷ್ಟು ತಪ್ಪು ಮಾಡ್ತಾ ಇದ್ದಾರೆ ನೋಡಿ. ವಯೋಸಹಜವಾಗಿ ಬೆಳೆಯುವುದು ಮಕ್ಕಳು. ಯಾವ ಕೆಟ್ಟ ಹುಡುಗಿಯನ್ನು ನಾನು 36 ವರ್ಷದಲ್ಲಿ ನೋಡಲಿಲ್ಲ. ಎಲ್ಲರೂ ಮಾತಾಡುವಾಗ ನೋಡಿದ್ದೇನೆ. ಆ ಬದೇ ಮನೆ ಹುಡುಗಿ ಓಡಿ ಹೋಯಿತು.
ಮಾತಾಡೋದನ್ನು ನೋಡಿದ್ದೆ. ನನಗೆ ಮೊದಲೇ ಗೊತ್ತಿತ್ತು ಅವಳು ಓಡಿ ಹೋಗ್ತಾಳೆ ಅಂತ, ಮತ್ತೆ ಇವಾಗ ಮಾಡಿದ್ದೆ ಅಂತ. ಮೊದಲೇ ಗೊತ್ತಿದ್ರೆ ನಿಲ್ಲಿಸ್ಲಿಕ್ಕೆ ಆಗೋದಿಲ್ಲ, ಚಂದ ನೋಡ್ತಾರೆ. ನೋ ಗರ್ಲ್, ನೋ ಬಾಯ್ ಇಸ್ ಬ್ಯಾಡ್ ಇನ್ ದಿಸ್ ವರ್ಲ್ಡ್. ಸರ್ಕ್ಯುಮ್ಸ್ಟಾನ್ಸಸ್ ತಪ್ಪು ಮಾಡ್ತಾರೆ. ನನ್ನ ಬದುಕು ಇವತ್ತು ಹೀಗಿದ್ದರೆ ಅದಕ್ಕೆ ಕಾರಣ ಫಸ್ಟ್ ತಂದೆ ತಾಯಿ. ಒಳ್ಳೆ ತಂದೆ ತಾಯಿ ಸಿಕ್ಕಿದ್ರು ನನ್ನ ಜೀವನದಲ್ಲಿ. ನಂತರ ಆಗಿನ ಗುರುಗಳು ಬಹಳ ಸುಂದರವಾಗಿ ಸಿಕ್ಕಿದ್ರು. ಇರೋದು ದಾರಿ ಬದಿಯಲ್ಲಿ ಬಿದ್ದು ಹೋಗುವ ಜೀವ, ಒಂದು ಪ್ರಾಣಿಯ ಪಾಡು ನಮ್ಮ ಬದುಕು. ಆದ್ರಿಂದ ಯಾರ್ಯಾರು ನನಗೆ ಹಾಗೆ ಜಾರಿ ಹೋಗುವ ಮನಸ್ಸಾದ್ರೆ ತಂದೆ ತಾಯಿ ನೆನಪಾಗ್ತಾ ಇತ್ತು. ನನ್ನ ತಾಯಿ ನೆನಪಾಗ್ತಿದ್ರು, ನನ್ನ ತಂದೆ ನೆನಪಾಗ್ತಿತ್ತು. ಇದನ್ನು ನೆನಪಾಡುವ ಜವಾಬ್ದಾರಿ ನಿಮ್ದು ಶಿಕ್ಷಕರಿಗೆ. ನೀವು ಬರೇ ಟೀಚ್ ಮಾಡಿ ಪಾಸಿಂಗ್ ಪ್ಯಾಕೇಜ್ ಕೊಟ್ಟು ನೀವು ಮಕ್ಕಳನ್ನು ಪಾಸ್ ಮಾಡಿಸಿ ರಿಸಲ್ಟ್ ಜಾಸ್ತಿ ಬಂತು ಅಂತ ಹೇಳಿದ್ರೆ ಅದೊಂದು ದೊಡ್ಡ ಸಾಧನೆ ಅಲ್ಲ. ಹಾಗೆ ಗೌರ್ಮೆಂಟ್ ಸೈಡಿಂದ 35 ಮಾರ್ಕನ್ನು 15 ಮಾರ್ಕ್ಗೆ ಇಳಿಸಿ ರಿಸಲ್ಟ್ ಜಾಸ್ತಿ ಮಾಡಲಿಕ್ಕಾಗುತ್ತೆ, ಆಗುದಿಲ್ಲ. ಪಾಸಿಂಗ್ ಮಾರ್ಕ್ಸ್ 10 ಮಾರ್ಕ್ ಅಂತ ಮಾಡಬೇಕು. ಮತ್ತೆ ಆ ಕ್ವಶನ್ ಪೇಪರ್ನಲ್ಲಿ 2 ತಪ್ಪು ಕ್ವಶನ್ ಕೊಡುದು 5-5 ಮಾರ್ಕ್. ಗ್ರೇಸ್ ಮಾರ್ಕ್ 10 ಬರೋದು. ಮಿನಿಮಮ್ ಫಾರ್ ಪಾಸಿಂಗ್ 10. ಯು ಕ್ಯಾನ್ ಡೂ ಇಟ್ ಅಂಡ್ ದೆನ್ ಯು ಕ್ಯಾನ್ ಸೇ ಓ ನಮ್ಮ ಶ್ರಮದಿಂದ 100% ಆಗಿದೆ ಅಂತ. ಆ 100% ಇಟ್ಕೊಂಡೋಗಿ ಮಕ್ಕಳು ಏನು ಮಾಡಲಿಕ್ಕಿದೆ? ಶಿಕ್ಷಕನಾದವನಿಗೆ ಮೌಲ್ಯವನ್ನು ಟೀಚ್ ಮಾಡುವಂಥ ಒಂದು ನಾವು ಅರಳಿದ ಹೂ ಬಾಡ್ತದೆ, ಸೃಷ್ಟಿಯ ನಿಯಮ. ಇವತ್ತು ಹೂ ಅರಳಿದ್ರೆ ನಾಳೆ ಬಾಡಬೇಕು. ಕಟ್ಟಿದ ಮನೆ ಮಠ ಬೀಳ್ತದೆ, ಬೀಳುದಿಲ್ಲ. ಎಷ್ಟು ಒಳ್ಳೆಯದು ಕಟ್ಟಿದ್ರು ಒಂದು ದಿವಸ ಬೀಳ್ತದೆ. ಹಚ್ಚಿದ ದೀಪ ಹಚ್ಚಿದ್ರಲ್ವ ಅದು ಆರ್ತದೆ. ಇವತ್ತು ಹಸಿರೆಲೆ ಇದ್ದದ್ದು ನಾಳೆ ಹಣ್ಣೆಲೆ ಆಗ್ತದೆ. ಒಂದು ಸ್ವಲ್ಪ ವರ್ಷದ ಹಿಂದೆ ಅರಗ ಜ್ಞಾನೇಂದ್ರ ಅವರು ನಾನು ಗೃಹ ಮಂತ್ರಿ ಆಗ್ತೇನೆ ಅಂತ ಗೊತ್ತಿಲ್ಲದೆ ಆಡ್ತಾ ಇದ್ರು. ಬಸವರಾಜ್ ಅವರು ಬಹುಶಃ ನನ್ನ ಹಿಂದೆ ಬಿದ್ದಿದ್ರು ಮೊನ್ನೆ. ಇವತ್ತೊಂದು 5 ಸಲ ಫೋನ್ ಮಾಡಿದ್ದಾರೆ. ನಿಮ್ಮ PA ಸರ್ ಬಹಳ ಒಳ್ಳೆ PA ಇಟ್ಕೊಂಡಿದ್ದೇನೆ, ರಿಯಲಿ ಸಜ್ಜನ. ಅವರಿಗೊಂದು ಚಪ್ಪಾಳೆ ಇರಲಿ, ನಾನು ಬರಲಿಕ್ಕೆ ಭಾಳ ವೆರಿ ಗ್ರೇಟ್ ಮ್ಯಾನ್ ಅಂತ ಅನ್ನಿಸ್ತದೆ. ನಾನು ಒಮ್ಮೆ 2 ಸಲ ಮಾತಾಡಿದೆ ಫೋನ್ನಲ್ಲಿ. ಅದು ಕರೆಯುವಂಥ ರೀತಿ ಆಗಿದೆ. ಕೆಲವು ಜನರದ್ದು PA ಆ ಮಿನಿಸ್ಟ್ರಿಗಿಂತ ದೊಡ್ಡ ಎತ್ತರದಲ್ಲಿದ್ದಾಗಿ ಮಾತಾಡ್ತಾರೆ ಸರ್. ಮಿನಿಸ್ಟರ್ ಆದರೂ ಆಗ್ಬೋದು, ಅವರ PA ಅಲ್ಲ ಅಂತ ಹೇಳುದು ನಾನು ಯಾವಾಗ. ಇದು ಹಾಗೆ ಅದು ಬೇಯಿಸ್ತದೆ. ಹಸಿರೆಲೆ ಹಣ್ಣೆಲೆ ಆಗ್ತದೆ. ನಾನು ಸಬ್ಜೆಕ್ಟ್ ಬಿಟ್ಟು ಆಚೆ ಹೋಗೋದಿಲ್ಲ. ಕೆಲವೊಮ್ಮೆ ಶಿಕ್ಷಕರು ಒಂದು ವಿಷಯಕ್ಕೆ ಕನ್ವಿನ್ಸ್ ಮಾಡಲಿಕ್ಕೆ ಮಕ್ಕಳಿಗೆ ಉದಾಹರಣೆ ಕೊಡೋದು. ಉದಾಹರಣೆ ಕೊಡುವಾಗ ಅವರಿಗೆ ಮೇನ್ ವಿಷಯ ಮರೆತು ಮತ್ತೆ ನಾನು ಯಾವುದಕ್ಕೆ ಉದಾಹರಣೆ ತಗೊಂಡಿದ್ದೇನೆ ಅಂತಲೇ ಗೊತ್ತಿಲ್ಲ. ಅವರ ಚಿಲ್ಡ್ರನ್ ಆರ್ ವೆರಿ ವೆರಿ ಇಂಟೆಲಿಜೆಂಟ್. ನೀವು ನಿಮ್ಮ ಶಾಲೆಗೆ ಬಂದ ಮಕ್ಕಳನ್ನು ಮೌಲ್ಯಮಾಪನ ಮಾಡಬೇಕಾದ್ರೆ ನಿಮಗೆ ಕಡೆ ಪಕ್ಷ ಒಂದು 15 ದಿವಸ ಆದರೂ ಬೇಕು. ಮತ್ತೊಂದು ಪರೀಕ್ಷೆ ಮಾಡ್ತೀರಿ, ಅದರಲ್ಲಿ ಮಾರ್ಕ್ ನೋಡ್ತೀವಿ. ಮಕ್ಕಳು ನೀವು ಬಂದ 15 ನಿಮಿಷದೊಳಗೆ ನೀವು ಜನ ಹೇಗೆ ಸರ್ ಇಮ್ಮಿಡಿಯೇಟ್ಲಿ ದೇ ಇವ್ಯಾಲ್ಯೂಯೇಟ್. ಈ ಮನುಷ್ಯ ನಿನ್ನೆ ಮನೆಯಲ್ಲಿ ನೆಂಟರು ಬಂದಿದ್ದಾರೆ, ಪ್ರಿಪೇರ್ ಮಾಡಿ ಬರಲಿಲ್ಲ. ಹೌದಪ್ಪ. ಹಚ್ಚಿದ ದೀಪ ಆಗ್ತದೆ, ಅರಳಿದ ಹೂ ಬಾಡ್ತದೆ, ಕಟ್ಟಿದ ಮನೆ ಮಠ ಬೀಳ್ತದೆ. ಇದು ಸೃಷ್ಟಿಯ ನಿಯಮ. ಹಸಿರಲ್ಲಿ ಹಣ್ಣೆಲೆ ಆಗ್ತದೆ. ನಾವೆಲ್ಲರೂ ಕೂಡ ನನಗೆ ಗೊತ್ತಿಲ್ಲ, ಮೊನ್ನೆ ಸ್ಕೂಲ್ನಲ್ಲಿದ್ದೆ. ಈಗ ತಲೆ ಕೂದಲು ಹಣ್ಣಾಯಿತು, ಈಗೆಲ್ಲ ಉದುರಿ ಹೋಯಿತು. ಯಾವುದು ಇಂಪಾರ್ಟೆಂಟ್ ಅಂತ ಹೇಳಿದರೆ ಅರಳಿದ ಹೂ ಬಾಡುವ ಮೊದಲು ಆ ಇಂಟರ್ವಲ್ನಲ್ಲಿ ಯಾವ ದೇವರ ತಲೆಯ ಮೇಲೆ ಕೂತಿದೆ, ಎಷ್ಟು ಪರಿಮಳವನ್ನು ಈ ಸಮಾಜಕ್ಕೆ ನೀಡಿದೆ ಅನ್ನೋದು ಮ್ಯಾಟರ್ ಆಗುತ್ತೆ. ಹೋಗಿದ್ರೆ ನಮ್ಮದೊಂದು ಕುಟುಂಬ ಆಗ್ತದೆ. ಆ ಕುಟುಂಬ ದೇಶವನ್ನು ಕಾಪಾಡಲಿ ಅಂತ ಹೇಳಿಕೊಂಡು ನಮ್ಮ ಅಜಕಾರಿನಲ್ಲಿ ನನ್ನ ಅಮ್ಮನ 100ನೇ ವರ್ಷದ ಹುಟ್ಟುಹಬ್ಬದಂದು ಏಪ್ರಿಲ್ 14ರಂದು ಒಂದು ಸಂಸ್ಥೆ ಮಾಡಿದ್ದೇವೆ. ನಮ್ಮೂರಿನಲ್ಲಿ ಹುಟ್ಟಿದಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಫ್ರೀ ಎಜುಕೇಷನ್. ಮತ್ತು ಆ ಜಾಗಕ್ಕೆ ನನ್ನ ತಾಯಿಯ ಹೆಸರು ಪದ್ಮನಗರ ಅಂತ ಇಟ್ಟಿದ್ದೇವೆ. ಇದೆಲ್ಲ ಅಜಕಾರ್ ಅನ್ನೋದು ಹುಟ್ಟಿದ ಜಾಗ. ಪದ್ಮ ತಾಯಿ, ಗೋಪಾಲ್ ತಂದೆ, ಇದೆಲ್ಲ ನನ್ನ ತಂದೆ, ನನ್ನ ತಾಯಿ, ನನ್ನ ಊರು ಅಂತಲ್ಲ. ಮಕ್ಕಳಿಗೆ ಮೆಸೇಜ್, ಯು ಹ್ಯಾವ್ ಟು ರೆಸ್ಪೆಕ್ಟ್ ಯುವರ್ ಬರ್ತ್ ಪ್ಲೇಸ್, ಯು ಹ್ಯಾವ್ ಟು ರೆಸ್ಪೆಕ್ಟ್ ಯುವರ್ ಮದರ್ ಆ್ಯಂಡ್ ಯು ಹ್ಯಾವ್ ಟು ರೆಸ್ಪೆಕ್ಟ್ ಯುವರ್ ಫಾದರ್. ಆ ಮೌಲ್ಯಗಳೊಂದಿಗೆ ಅಜಕಾರಿನಲ್ಲಿ ಮೌಲ್ಯ ಸುಧಾರದ ಬದಲಿಗೆ ದೇಶ ಸುಧಾ ಅನ್ನುವಂಥ ಕಾರ್ಯಕ್ರಮ ಪ್ರಾರಂಭ ಆಗಿದೆ. ಪ್ರತಿ ತಿಂಗಳಲ್ಲಿ ಈ ದೇಶಕ್ಕೆ ತನ್ನನ್ನು ತಾನು ಅರ್ಪಣೆ ಮಾಡಿಕೊಂಡಂಥ ಪರ್ಸನಾಲಿಟಿಗಳನ್ನು ಮಕ್ಕಳಿಗೆ ತಿಳಿಸುವಂಥ ಕಾರ್ಯಕ್ರಮ ನಮ್ಮಲ್ಲಿ ಆಗ್ತಾ ಇದೆ. ಇದೆಲ್ಲ ನಮ್ಮಲ್ಲಿ ಆಗುವುದನ್ನು ನಿಮಗೆ ಹೇಳುವುದಲ್ಲ, ನೀವೆಲ್ಲ ಶಿಕ್ಷಕರಾಗಿ ನಿಮ್ಮದೇ ಒಂದು ಲೋಕವನ್ನು ಸೃಷ್ಟಿ ಮಾಡಿಕೊಳ್ಳಿಕ್ಕಾಗತ್ತೆ. ಆ ಲೋಕದಲ್ಲಿ ಸೃಷ್ಟಿ ಮಾಡಿದ ಮೇಲೆ ಬರುವಂಥ ಎಲ್ಲ ವಿದ್ಯಾರ್ಥಿಗಳು ಈ ದೇಶದ ಬಹಳ ದೊಡ್ಡ ಆಸ್ತಿ ಆಗ್ತಾರೆ. ನಾವು ಈ ಭೂಮಿಯಲ್ಲಿ ಬಿದ್ದು ಹೋದ ಮೇಲೆ
ಒಂದು ನೆಕ್ಸ್ಟ್ ಜನಾಂಗವನ್ನು, ದೇಶವನ್ನು ಪ್ರೀತಿಸುವ ಜನಾಂಗವನ್ನಾಗಿ ಮಾಡಿದರೆ, ಅಪ್ಪ ಅಮ್ಮನನ್ನು ಪ್ರೀತಿಸುವ ಜನಾಂಗವನ್ನಾಗಿ ಮಾಡಿದರೆ ನಮ್ಮಂಥ ಶಿಕ್ಷಕರು ಬಹಳ ದೊಡ್ಡ ಸಾಧನೆ ಮಾಡಿದ ಹಾಗೆ ಅಂತ ಹೇಳಿಕೊಂಡು, ನಾನು ಯಾವತ್ತೂ ಇಷ್ಟಪಡುವಂಥ ಸಿದ್ದೇಶ್ವರ ಸ್ವಾಮೀಜಿ, ಎಷ್ಟು ಮಂದಿಗೆ ಗೊತ್ತಿದೆ ಕೈ ಎತ್ತಿ? ಸಿದ್ದೇಶ್ವರ ಸ್ವಾಮೀಜಿ ವಂಡರ್ಫುಲ್ ವಂಡರ್ಫುಲ್, ನಮ್ಮ ಬಹಳ ಧನ್ಯ. ಅವರ ಸರಳತೆಯಲ್ಲಿ ನಾನು ಭಗವಂತನನ್ನು ಕಂಡಿದ್ದೇನೆ. ಅದೊಂದು ಆ ಸರಳತೆ ಉಂಟಲ್ವ, ಯಾರಲ್ಲಿ ಸರಳತೆ ಇದೆಯಲ್ಲ ಅವರೆಲ್ಲ ನನಗೆ ದೇವರ ಹಾಗೆ ಕಾಣ್ತಾರೆ. ಅವರೊಂದು ಮಾತು ಹೇಳ್ತಾರೆ, ಅವರ ಮಾತನ್ನು ಹೇಳಿ ನನ್ನ ಮಾತು ಮುಗಿಸ್ತೇನೆ. ಮೀಡಿಯಾ 9 ಕನ್ನಡ ನಿರ್ಭೀತಿಯಿಂದ ನಿಮ್ಮ ಜೊತೆಗಾರ.